ಭಾನುವಾರ ಬೆಳಗ್ಗೆ ಸಕಲೇಶ್ಪುರ ತಾಲೂಕಿನ ಹಲಸುಲಿಗೆ ಅನ್ನೋ ಗ್ರಾಮದಲ್ಲಿ ಪೈಪ್ ಡ್ಯಾಮೇಜ್ ಆಗಿ 100 ಅಡಿಗಿಂತ ಎತ್ತರಕ್ಕೆ ನೀರು ಚಿಮ್ಮಿದ್ದನ್ನು ನಾವು ಈಗಾಗಲೇ ನೋಡಿದ್ದೀವಿ. ಇದು ಭಾಳ ಹಳೆಯ ವಿಷಯ ಆಯಿತು, ಜನಕ್ಕೆ ಕೂಡ ಸಾಮಾನ್ಯವಾದ ವಿಚಾರ. ಅದಕ್ಕಿಂತ ಭಾಳ ಗಂಭೀರವಾದ ವಿಚಾರವನ್ನು ತಗೊಂಡು ನಿಮ್ಮ ಮುಂದೆ ಬಂದಿದ್ದೀವಿ. ನಾನು ಚಲಮಹಳ್ಳಿ ಜೇನಗಿರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸಕಲೇಶ್ಪುರ ತಾಲೂಕಿನ ಗ್ರಾಹಕತೆಗಳು ಸರಿ ಇಲ್ಲ ಅಂತ ಕಾಣುತ್ತೆ. ಅದಕ್ಕೆ ಅಂದರೆ ಎತ್ತಿನೊಳೆ ಅಂತ ಒಂದು ಬೃಹತ್ ಪ್ರಾಜೆಕ್ಟ್ನ ತಂದುಬಿಟ್ಟು ಇಡೀ ತಾಲೂಕನ್ನೇ ನಾಮಾವಶೇಷ ಮಾಡೋದ್ರಲ್ಲಿ ಸರ್ಕಾರ ನಿಂತುಬಿಟ್ಟಿದೆ. ವಿಷಯ ಏನು ಅಂತಂದರೆ, ನಾವು ಭಾನುವಾರ ಬೆಳಗ್ಗೆ ಸಕಲೇಶ್ಪುರ ತಾಲೂಕಿನ ಹಲಸುಲಿಗೆ ಅನ್ನುವ ಗ್ರಾಮದಲ್ಲಿ ದೊಡ್ಡ ಸ್ಫೋಟದ ಸೌಂಡ್ ಕೇಳಿಸುತ್ತೆ. ಏನಪ್ಪ ಇದು ಅಂತ ಹೋಗಿ ನೋಡಿದ್ರೆ, ಎತ್ತಿನೊಳೆ ಪ್ರಾಜೆಕ್ಟಿಗೆ ಅಂತ ಹಾಕಿದ್ದ ಪೈಪ್ ಲೈನ್ ಡ್ಯಾಮೇಜ್ ಆಗಿ ಅಲ್ಲಿಂದ ನೀರು ಚಿಮ್ಮೋದಕ್ಕೆ ಶುರುವಾಗುತ್ತೆ. ನೋಡ್ತಿದ್ದಂಗೆ 100 ಅಡಿಗಿಂತ ಎತ್ತರಕ್ಕೆ ನೀರು ಚಿಮ್ಮುತ್ತೆ. ಭಾನುವಾರ ಸಂಜೆ ಆದರೂ ಕೂಡ ಎತ್ತಿನೊಳೆ ಪ್ರಾಜೆಕ್ಟಿನ ಯಾರು ಕೂಡ ಆ ಕಡೆ ತಲೆ ಹಾಕಿಲ್ಲ, ಏನು ಕೂಡ ಡ್ಯಾಮೇಜ್ನ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಅವ್ರ ಕೈಯಲ್ಲಿ. ಇದು ನಮ್ಮ ದೇಶದಲ್ಲಿ ಉತ್ಪಾದನೆ ಆಗ್ತಾ ಇರ್ತಕ್ಕಂಥ, ಅಂದರೆ ನಮ್ಮಲ್ಲಿ ಓದಿ ಇಂಜಿನಿಯರಿಂಗ್ ತಗೊಂಡು ವಿದ್ಯಾಭ್ಯಾಸ ಮಾಡಿದಂಥ ಕಥೆ ಇದು. ಇದು ಸಾವಿರಾರು ಕೋಟಿಗಳನ್ನ ಚೆಲ್ಲಿಬಿಟ್ಟು ಇಡೀ ತಾಲೂಕನ್ನು ಕೆಸರುಗದ್ದೆ ಮಾಡಿ ಆಟ ಆಡ್ತಕ್ಕಂಥ ಒಂದು ಯೋಜನೆ ಇದು ಎತ್ತಿನೊಳೆ. ಆ ಭಾಗದ ಜನ ಎಷ್ಟು ಅಸಹಾಯಕರಾಗಿದ್ದಾರೆ ಅಂತಂದರೆ, ಅಟ್ಲೀಸ್ಟ್ ಹೋಗ್ಲಿ ಕಣಪ್ಪ, ನಮ್ಮದು ಆ ನೀರು ಡ್ಯಾಮೇಜ್ ಆಗಿ ನೀರು ಊರೊಳಗೆ ನುಗ್ಗಿದೆಯಲ್ಲ, ಆ ನುಗ್ಗಿದ ನೀರಿಗೋಸ್ಕರ ಭತ್ತದ ಗದ್ದೆ ನಾಶ ಆಗಿದೆ, ಅಡಿಕೆ ಹೋಗಿದೆ, ಕಾಫಿ ಹೋಗಿದೆ, ಒಂಚೂರು ದುಡ್ಡು ಕೂಡಿ ನಾವು ಬದುಕುತ್ತೀವಿ ಅನ್ನೋ ಲೆವೆಲ್ಲಿಗೆ ಜನ ಮಾತಾಡ್ತಿದ್ದಾರೆ. ಅಷ್ಟು ಅಸಹಾಯಕರಾಗಿದ್ದಾರೆ ಸಕಲೇಶ್ಪುರ ತಾಲೂಕಿನವರು. ಯಾವುದಾದ್ರು ಒಂದು ತಾಲೂಕಿನವರು ಅಥವಾ ಒಂದು ಜಿಲ್ಲೆಯವರು, ಒಂದು ಹೋಬಳಿಯವರು, ಒಂದು ಹಳ್ಳಿಯವರು, ಕಡೆ ಪಕ್ಷ ಒಬ್ಬ ಮನುಷ್ಯ ಅಸಹಾಯಕ ಆದ ಅಂತಂದರೆ ಇಡೀ ದೇಶ ಅಸಹಾಯಕರಾದ ಅಂತ ಅರ್ಥ. ಅಲ್ಲಿಗೆ ಈ ದೇಶ ಇನ್ನೂ ಜೀವಂತವಾಗಿದೆಯಾ? ಆ ಪ್ರಶ್ನೆಯನ್ನು ನಾವಿನ್ನೂ ಹಾಕೊಳ್ಳೇಬೇಕಾಗತ್ತೆ. ಎತ್ತಿನೊಳೆ ಪ್ರಾಜೆಕ್ಟಿನ ಇನ್ನೊಂದು ಕರಾಳವಾದ ಮುಖ ಇನ್ನೊಂದು ಶುರುವಾಗಿದೆ. ಅದೇನು ಅಂತಂದರೆ, ಬ್ಯಾಕ್ ವಾಟರ್ದು ಸಮಸ್ಯೆ. ಬ್ಯಾಕ್ ವಾಟರ್ ಸಮಸ್ಯೆ ಅಂತ ಯಾಕೆ ಹೇಳ್ತಿದ್ದೀವಿ ಅಂತಂದರೆ, ಎತ್ತಿನೊಳೆ ಪ್ರಾಜೆಕ್ಟಲ್ಲಿ ಹಲವಾರು ಚೆಕ್ ಡ್ಯಾಮ್ಗಳನ್ನು ಮಾಡಿದ್ದಾರೆ. ಆ ಕಡೆ ಕಿರಿಹೊಳೆಯಿಂದ ಹಿಡಿದು ಈ ಕಡೆ ಮಾರನಹಳ್ಳಿ ತನಕ ಕೂಡ ಹಲವಾರು 8-10 ಚೆಕ್ ಡ್ಯಾಮ್ಗಳು ಮಾಡಿದ್ದಾರೆ. ಆ ಚೆಕ್ ಡ್ಯಾಮ್ ಒಂದು ಉದಾಹರಣೆ ಹೇಳಬೇಕು ಅಂತಂದರೆ, ಚೆಕ್ ಡ್ಯಾಮ್ 8 ಅಂತ ಹೇಳ್ತಾರೆ. ಅದಕ್ಕೆ 8ನೇ ಭಾಗದಲ್ಲಿ ಎಲ್ಲಿ ಬರ್ತದೋ ಅಂತಂದರೆ, ಸಕಲೇಶ್ಪುರದಿಂದ ಮುಂದೆ ಮಾರನಹಳ್ಳಿಯಿಂದ ಲೆಫ್ಟಿಗೆ ಹೋದರೆ ನಿಮಗೆ ರೈಲ್ವೆ ಬ್ರಿಡ್ಜ್ ಒಂದು ಸಿಗುತ್ತೆ. ಮೇಲ್ಗಡೆ ರೈಲ್ವೆ ಟ್ರ್ಯಾಕ್ ಹೋಗುತ್ತೆ, ಕೆಳಗಡೆ ರಸ್ತೆ ಹೋಗುತ್ತೆ. ಆ ರಸ್ತೆಯಿಂದ ಮುಂದಕ್ಕೆ 1 ಕಿಲೋಮೀಟರ್ ಹೋದರೆ ಎಡಕ್ಕೆ ಒಂದು ಡ್ಯಾಮ್ ಇದೆ, ಚೆಕ್ ಡ್ಯಾಮು. ಅದು ಚೆಕ್ ಡ್ಯಾಮ್ 8ನೇ ನಂಬರಿನ ಚೆಕ್ ಡ್ಯಾಮ್ ಅದು. ಆ ಚೆಕ್ ಡ್ಯಾಮಲ್ಲಿ ಆ ಗ್ರಾಮಸ್ಥರು ಮೊದಲಿಂದ ಹೇಳ್ತಾನೆ ಇದ್ದಾರೆ, ನೀವು ಮಾಡಿರ್ತಕ್ಕಂಥ ಚೆಕ್ ಡ್ಯಾಮಿಂದ ಬ್ಯಾಕ್ ವಾಟರ್ ಬಂದು ನಿಲ್ಲುತ್ತಲ್ಲ, ಅದರಿಂದ ನಮ್ಮ ತೋಟಗಳಿಗೆ, ನಮ್ಮ ಗದ್ದೆಗಳಿಗೆ ಹಾನಿ ಆಗುತ್ತೆ ಅಂತೇಳಿ. ಆದರೆ ವಿಶ್ವೇಶ್ವರಯ್ಯ ಜಲ ನಿಗಮ ಮಂಡಳಿ ಅಂತದೇನು ಮಾಡ್ಕೊಂಡಿರಲ್ಲ ಎತ್ತಿನೊಳೆ ಪ್ರಾಜೆಕ್ಟಿಗೋಸ್ಕರ, ಅವರು ಯಾರ ಮಾತನ್ನು ಕೂಡ ಕೇಳಿಲ್ಲ. ಪರಿಸ್ಥಿತಿ ಹೀಗಿರುವಾಗ ಅಲ್ಲಿಯ ಗ್ರಾಮಸ್ಥರುಗಳು ಆ ಕಾಡುಗದ್ದೆ ಅಂತ ಹೆಸರು, ಊರಿನ ಹೆಸರು ಕಾಡುಗದ್ದೆ ಅಂತೇಳಿ. ಇದು ಕೇವಲ ಕಾಡುಗದ್ದೆ ಅಷ್ಟೇ ಸಮಸ್ಯೆ ಅಲ್ಲ, ಅಲ್ಲಿಂದ 8-10 ಚೆಕ್ ಡ್ಯಾಮ್ಗಳು ಮಾಡಿದಾರಲ್ಲ, ಚೆಕ್ ಡ್ಯಾಮಿನ ಉದ್ದಕ್ಕೂ ಕೂಡ ಪೈಪ್ ಲೈನ್ ಉಣ್ಕೊಂಬಂದಿದ್ದಾರಲ್ಲ, ಅದಷ್ಟೊಂದು ಸಮಸ್ಯೆ ಅಲ್ಲಿಯ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಜನಗಳು. ಏನು ಮಾಡಬೇಕು ಅಂದರೆ, ಇಂಜಿನಿಯರ್ಗಳಿಗೆ ತಲೆಯಲ್ಲಿ ಸಾಮಾನ್ಯ ಇಲ್ಲ ಇವರಿಗೆ, ಏನು ತೋರ್ಕೊಂಡಿದ್ದಾರೆ ಇವರೆಲ್ಲ. ಮೊದಲು 2012ನೇ ಇಸ್ವಿ ಈ ಪ್ರಾಜೆಕ್ಟ್ ಶುರುವಾದಾಗ ಎಷ್ಟು ಸಾವಿರ ಕೋಟಿ? 8,323 ಕೋಟಿ. 8,223 ಕೋಟಿಗೆ ಫಸ್ಟ್ ಶುರುವಾಗಿದ್ದು ಎತ್ತಿನೊಳೆ ಯೋಜನೆ. ಆನಂತರ ಬರೀ ಕೇವಲ 2 ವರ್ಷದಲ್ಲಿ 2014ನೇ ಇಸ್ವಿಗೆ ಇಷ್ಟು ದುಡ್ಡು ಸಾಕಾಗಲ್ಲ ಕಣ್ರಪ್ಪ ಅಂತ ಹೇಳ್ಬಿಟ್ಟು 12,912 ಕೋಟಿಗೆ ಇದನ್ನು ಪರಿಷ್ಕರಣೆ ಮಾಡ್ತಾರೆ ಕೇವಲ 2 ವರ್ಷದಲ್ಲಿ. ಅಲ್ಲಿಗೆ ಎಷ್ಟಾಯಿತು? 12,000 ಚಿಲ್ಲರೆ ಕೋಟಿ ಪ್ರಾಜೆಕ್ಟು. ಅಲ್ಲಿಂದ ಸುಮ್ಮನೆ ಕುಂಟ್ಕತ ಅದು ಇದು ಬಂತಾ ಹೋಗುತ್ತೆ. ಕೊನೆಗೆ 2024ನೇ ಇಸ್ವಿಯಲ್ಲಿ ಕಳೆದ 2 ವರ್ಷ ಹಿಂದೆ ಒಂದು ಪರಿಷ್ಕೃತವಾದ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಿ DPR ರೆಡಿ ಮಾಡ್ತಾರೆ. ಆ DPR ಪ್ರಕಾರ ಆ ಯೋಜನೆಯ ವೆಚ್ಚ, ಆ ಪರಿಷ್ಕರಣೆ ಆಯ್ತಲ್ಲ 2024ರಲ್ಲಿ, ಆ 24ರ ಯೋಜನೆಯ ವೆಚ್ಚ ಎಷ್ಟು ಅಂತಂದರೆ 23,251.66 ಕೋಟಿ. ಇಲ್ಲಿಗೆ ಬಂದು ನಿಂತ್ಕೊಂಡು ನೋಡಿ ಎಷ್ಟು ಕೋಟಿಗಳು, ಸಾವಿರಾರು ಕೋಟಿಗಳನ್ನು ತಂದುಬಿಟ್ಟು ಇವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಇಡೀ ತಾಲೂಕನ್ನು ಕೆಸರುಗದ್ದೆ ಮಾಡ್ಕೊಂಡು ಆಟಾಡ್ದಾಗ ಕೂತಿದ್ದಾರೆ. ಇವರೆಲ್ಲ ಎಷ್ಟು ಎಲ್ಲ ಈ ಪುನರ್ವಸತಿ ಅಂತ ಹಾಕಿದ ದುಡ್ಡು, ಪುನರ್ವಸತಿ ಮತ್ತು ಭೂಸ್ವಾಧೀನಕ್ಕೋಸ್ಕರ 2,000 ಕೋಟಿ ದುಡ್ಡನ್ನು ಇವರು ಇಟ್ಕೊಂಡಿದ್ದಾರೆ ಆ ಯೋಜನೆಯಲ್ಲಿ. ಆಮೇಲೆ ಪೈಪ್ಲೈನ್ ಅಂತಲೇ ಪೈಪ್ಲೈನು ಊಣೋದಕ್ಕೆ, ಪೈಪ್ಲೈನ್ ತರಿಸೋದಕ್ಕೆ, ಇವೆಲ್ಲದನ್ನು ಕೂಡಿ ಲೆಕ್ಕಾಚಾರ ಹಾಕಿದ್ರು ಕೂಡ ಇಲ್ಲಿ 18,000-19,000 ಕೋಟಿ ದಾಟಲ್ಲ. ಆ್ಯಕ್ಚುಲಿ ಇದನ್ನು ಏನಾದರೂ ತನಿಖೆಗೆ ಹಾಕಿದ್ರೆ ಇದೊಂದು ಭಾಳ ದೊಡ್ಡ ಸ್ಕ್ಯಾಮ್ ಆಗೋದ್ರಲ್ಲಿ ಯಾವ ಅನುಮಾನ ಕೂಡ ಇಲ್ಲ. ಇಲ್ಲಿ ಬಹುತೇಕ ದೊಡ್ಡ ಕಂಪನಿಗಳಿಗೆಲ್ಲ ಟೆಂಡರ್ ಕೊಟ್ಟಿದ್ದಾರೆ. ಅದರಲ್ಲಿ ಭಾಳ ಮುಖ್ಯವಾದಂಥದ್ದು ಅಂತ L&T, ನೀವು ಕೇಳಿರ್ತಾರೆ, L&T ಭಾಳ ದೊಡ್ಡ ಕಂಪನಿ ಅದು. ಅದಕ್ಕೆಲ್ಲೋ ಒಂದು ಟೆಂಡರ್ ಮಾತ್ರ ಕೊಟ್ಟಿದ್ದಾರೆ, 1,500 ಕೋಟಿದು. ಇನ್ನು ಮಿಕ್ಕಂತೆ ಮೇಘಾ ಇಂಜಿನಿಯರಿಂಗ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಅಂತೇಳಿ ಬಹುತೇಕ 10,000 ಕೋಟಿಗಳಿಗಿಂತ ಹೆಚ್ಚಿನ ಟೆಂಡರನ್ನು ಇದೊಂದು ಸಂಸ್ಥೆ ಮಾಡ್ಕೊಂಡಿದೆ.
ಈ ಸಂಸ್ಥೆಯಲ್ಲಿ ಇರ್ತಕ್ಕಂಥವ್ರು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ, ಒಂದು ಉದಾಹರಣೆ ನೋಡಬೇಕು ಅನ್ನಂಗಿದೆ. ಮೊನ್ನೆ ಭಾನುವಾರ ನಡೀತದೆ ಹಲಸೂರಿಗೆಲ್ಲಿ, ಅದಷ್ಟೇ ಸಾಕು ಅಂತ ಕಾಣುತ್ತೆ. ದೊಡ್ಡ ಯೋಜನೆ ಅಪ್ಪ ಇದು, ಇಡೀ ತಾಲೂಕಿಂದ ಸಕಲೇಶ್ವರ ತಾಲೂಕಿಂದ ಬೆಂಗಳೂರು, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರಕ್ಕೆಲ್ಲ ನಾವು ನೀರು ತಗೊಂಡು ಹೋಗ್ಬೇಕಾಗತ್ತೆ. ಅಂಥದ್ರಲ್ಲಿ ಎಲ್ಲೋ ಒಂದು ಕಡೆ ಒಂದು ಗದ್ದೆಯಲ್ಲಿ ಪೈಪ್ ಡ್ಯಾಮೇಜ್ ಆಗೋದು ಸಹಜ ಅಂತೇಳಿ ಗ್ರಾಮಸ್ಥರ ಮುಂದೆ ಮಾತಾಡ್ತಕ್ಕಂಥ ಮಾಹಿತಿಗಳಿದ್ದಾವೆ. ಏನಂತ ಮಾತಾಡಿದ್ರು ಇವರು, ನಾಚಿಕೆ ಬೇಡ ಇವರಿಗೆ ಮಾತಾಡೋದಕ್ಕೆ. ನಮಗೆ ಆ ಉದಾಹರಣೆ ಹೇಳಬೇಕು ಅನ್ನಂಗಿದ್ರೆ, ಈಗ ಗೊರೂರು ಡ್ಯಾಮಿಂದ ಹಾಸನಕ್ಕೆ ಕುಡಿಯುವ ನೀರಿನ ಯೋಜನೆ ಪೈಪ್ಲೈನ್ ಬಂದಿದೆ. ಆ ಪೈಪ್ಲೈನ್ ಬಂದು ಆಗಲೇ 50-40 ವರ್ಷಗಳಾಗೋಯ್ತು. ಎಲ್ಲ ಒಂದು ಕಡೆ ಡ್ಯಾಮೇಜ್ ಆಗಿದ್ದು ನೋಡಿದೀವ. 40-50 ವರ್ಷಗಳಲ್ಲೇ ಇಂಜಿನಿಯರಿಂಗು ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ತಾಂತ್ರಿಕತೆಯಿಂದ ಮುಂದಿದ್ರೆ, ಈಗ 2020-25ನೇ ಇಸ್ವಿಯಲ್ಲಿ ನೋಡಿದ್ರೆ ಇವರು 10 ಅಡಿ ವ್ಯಾಸ ಇರ್ತಕ್ಕಂಥದ್ದು ಆ ಪೈಪ್ ಎಷ್ಟದು, 10 ಅಡಿ ರೌಂಡ್ ಇರ್ತಕ್ಕಂಥದ್ದು. 10 ಅಡಿ ರೌಂಡಲ್ಲಿ ನೀರು ಫೋರ್ಸಾಗಿ ನುಗ್ಗುತ್ತೆ. ಆ ಫೋರ್ಸ್ ನುಗ್ಗಿದ್ದು ಒಂದೊಂದು ಪೈಪಿನ ಮಧ್ಯೆ ಆಗಿರ್ತಕ್ಕಂಥ ವೆಲ್ಡಿಂಗ್ ಬಿಟ್ಕೊಂಡು ಹೋಗಿರ್ತಕ್ಕಂಥ ಸಮಸ್ಯೆ ಇದು. ಭಾಳ ದೊಡ್ಡ ಸೈನ್ಸ್ ಏನಲ್ಲ ಇದು. ಅದು ಭಾಳ ದೊಡ್ಡ ಸೈನ್ಸ್ ಎಲ್ಲಾಗುತ್ತೆ ಅಂತಂದರೆ, ಇಂಜಿನಿಯರಿಂಗ್ ಬೇಕಾಗಿರೋದು ಏನು ಅಂತಂದರೆ, ಆ ಗುಡ್ಡಗಾಡು ಪ್ರದೇಶದಲ್ಲಿ ಇವರು ಗುರುತ್ವಾಕರ್ಷಣೆಯ ಮೂಲಕ ನೀರನ್ನು ಹರಿಸ್ತೀವಿ ನಾವು ಅಂತ ಹೋದಾಗ, ಆ ಪೈಪಲ್ಲಿ ಎಷ್ಟು ಮಟ್ಟಿಗೆ ನೀರು ಎಷ್ಟು ಫೋರ್ಸಲ್ಲಿ ಹೋಗುತ್ತೆ, ಎಲ್ಲಿ ಫೋರ್ಸ್ ನಿಂತ್ಕೊಳ್ಳುತ್ತೆ, ಎಲ್ಲಿ ಪ್ರೆಷರ್ ಕ್ರಿಯೇಟ್ ಆಗುತ್ತೆ, ಎಲ್ಲಿ ಡ್ಯಾಮೇಜ್ ಆಗುತ್ತೆ ಅನ್ನೋದ್ರ ಬಗ್ಗೆ ಇವರಿಗೆ ಯಾವ ಮಾಹಿತಿ ಕೂಡ ಇಲ್ಲ. ಇವರು ಯಾರಿಗೂ ಕೂಡ ಇದನ್ನ ವಿವರಣೆ ಕೂಡ ಕೊಟ್ಟಿಲ್ಲ. ನಿಮ್ಮ ಊರಲ್ಲಿ ಇಂಥ ಜಾಗದಲ್ಲಿ ಆದರೆ ಡ್ಯಾಮೇಜ್ ಆಗಬಹುದು ಅಂತೇಳಿ ಇದುವರೆಗೂ ಕೂಡ ಹೋದ ಪೈಪ್ಲೈನಲ್ಲಿ ಅಷ್ಟೂ ಜಾಗದಲ್ಲೂ ಕೂಡ ಎಲ್ಲೂ ಇವರು ಮಾಹಿತಿ ಕೊಟ್ಟಿಲ್ಲ. ಅದರ ಅರ್ಥ ಏನು ಅಂತಂದರೆ, ಇವರು ಇನ್ನೂ ಆಟ ಆಡ್ತಾ ಕೂತಿದ್ದಾರೆ. ಎಲ್ಲಿ ಡ್ಯಾಮೇಜ್ ಆಗುತ್ತೆ ಅದಾದಾಗ ನೋಡ್ಕೊಳ್ಳೋಣ, ಎಲ್ಲಿ ಕಿತ್ಕೊಂಡು ಹೋಗಿ ಜನ ಕೊಚ್ಕೊಂಡು ಹೋಗ್ತಾರೋ, ಭೂಮಿ ಕೊಚ್ಕೊಂಡು ಹೋಗುತ್ತೋ, ತೋಟ ಕೊಚ್ಕೊಂಡು ಹೋಗುತ್ತೋ, ಎಲ್ಲ ಕೊಚ್ಕೊಂಡು ಹೋಗಲಿ, ಆಮೇಲೆ ನೋಡೋಣಂತೆ ಅದರಲ್ಲಿ ಟ್ರಯಲ್ ಆ್ಯಂಡ್ ಎರರ್ ಆಟ ಆಡೋದಕ್ಕೆ ಇವರಿಗೆ 24,000 ಕೋಟಿ ದುಡ್ಡು ಬೇಕಾಗುತ್ತೆ ನೋಡಿ ಇವರಿಗೆ. ಇಂಥ ಒಂದು ಯೋಜನೆ ತಂದಿಡ್ಕೊಂಡ್ಬಿಟ್ಟು ನಾವು ಬರಗಾಲ ನೀಗ್ತೀವಿ ಅಂತ, ಎಷ್ಟು ಅವೈಜ್ಞಾನಿಕವಾದ ಯೋಜನೆ ಅಂತ ಹೇಳ್ಬಿಟ್ಟು ಮುಂದೆ ಗೊತ್ತಾಗುತ್ತೆ. ಲ್ಯಾಂಡ್ ಸ್ಲೈಡಿಂಗ್ ಎಲ್ಲ ಶುರುವಾಗಿದೆ. ನಮಗೆ ಹೇಳಿದ್ರಲ್ಲ ಕಾಡುಗದ್ದೆ ಅಂತ ಹೇಳ್ಬಿಟ್ಟು ಮಾರನಹಳ್ಳಿ ಹತ್ರ, ಆ ಕಾಡುಗದ್ದೆ ಹತ್ರನೇ ಉದಾಹರಣೆ ತಗೊಳ್ಳೋದಾದ್ರೆ, ಅಲ್ಲಿಯ ಬ್ಯಾಕ್ ವಾಟರ್ ಒದ್ದು ಏನಾಗುತ್ತೆ ಅಂದರೆ, ಇರ್ತಕ್ಕಂಥ ಇಂದಿನ ಬೆಟ್ಟದ ಸಾಲುಗಳು ಕುಸಿತಾ ಇದ್ದಾವೆ, ಸಡಿಲಾಗ್ತಾ ಇದ್ದಾವೆ. ಅಲ್ಲಿಯ ಗ್ರಾಮಸ್ಥರಿಗೆ ಅನುಭವ ಆಗ್ತಾ ಇದೆ. ಆದರೆ ಈ ಇಂಜಿನಿಯರ್ಗಳಿಗೆ ಅದು ಅನುಭವ ಆಗ್ತಾ ಇಲ್ಲ, ಸರ್ಕಾರದ ಗಮನಕ್ಕೆ ಬರ್ತಾ ಇಲ್ಲ. ಹಂಗಾದ್ರೆ ಆ ಕಡೆ ಹೊಂಗರಾಳದಿಂದ ಹಿಡಿದು ಈ ಕಡೆ ಮಾರನಹಳ್ಳಿ ತನಕ ಬರ್ತಕ್ಕಂಥ ಅದಷ್ಟು ಕಾಂಕ್ರೀಟ್ ರಸ್ತೆಯಲ್ಲಿರ್ತಕ್ಕಂಥ ಆಜು ಬಾಜಿನ ಜನಗಳು ಯಾವ ಕಾರಣಕ್ಕೂ ಕೂಡ ಸುರಕ್ಷಿತರಾಗಲೇ ಅಲ್ಲ. ಅದು ಯಾವ ಕಾರಣಕ್ಕೆ ಅಂತಂದರೆ, ಕೇವಲ ಪೈಪ್ ಹೊಡೆದ್ಬಿಟ್ಟು ನೀರು ನುಗ್ಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅಲ್ಲ, ಅದು ಆದರೆ ದೊಡ್ಡ ಅನಾಹುತಗಳನ್ನೇ ಮಾಡುತ್ತಲ್ಲಿ. ಅಲ್ಲಿಂದ ಬಂದು ಬಯಲುಸೀಮೆ ಕಡೆಗೆ ಈ ಕಡೆ ಬಂದ್ಬಿಟ್ಟು ಅದು ಈಗ ಹಲಸುಲ್ಗೆಯಿಂದ ಮುಂದೆ ದಾಟಿ ಬೇಲೂರನ್ನ ದಾಟಿ ಅರಸೀಕೆರೆಗೆ ದಾಟೋ ಹೊತ್ತಿಗೆ ಅಂಥ ದೊಡ್ಡ ಡ್ಯಾಮೇಜಸ್ಗಳೇನಾಗಲ್ಲ. ಯಾಕೆಂದರೆ ಅದಾದ ನಂತರ ನಾಲೆಗಳ ಮುಖಾಂತರ ನೀರು ಹೋಗುತ್ತೆ. ಆದರೆ ಡ್ಯಾಮೇಜ್ ಆಗೋದಲ್ಲಿ ಸಕಲೇಶ್ವರ ತಾಲೂಕಿನ ಗುಡ್ಡಗಾಡು ಪ್ರದೇಶಗಳಲ್ಲಿ ಅಷ್ಟು ದೊಡ್ಡ ಸಂಕೀರ್ಣವಾದಂತಹ ಒಂದು ಪಶ್ಚಿಮ ಘಟ್ಟದ ಸಾಲುಗಳಲ್ಲಿ ಈ ಥರದೊಂದು ಅವೈಜ್ಞಾನಿಕವಾದ ಯೋಜನೆ ಅಂತಂದಿದ್ದಾರೆ. ಕೆಲಸ ಕೂಡ ನೀಟಾಗಿ ಮಾಡಿಲ್ಲ. ಗ್ರಾಮಸ್ಥರು ಗಂಭೀರವಾದ ಆರೋಪ ಮಾಡ್ತಾ ಇದ್ದಾರೆ. ನಾವು ಕೆಲಸ ಮಾಡೋದ್ರಿಂದ ನೋಡ್ತಿದ್ದೀವಿ. ಯಾಕೆ ಅಂತಂದರೆ, ಈ ಮಲೆನಾಡಿನ ಜನ ಇದ್ದಾರಲ್ಲ, ಅವರು ಯಾವ ಇಂಜಿನಿಯರ್ಗೂ ಕೂಡ ಕಡಿಮೆ ಇಲ್ಲ. ಅವರಿಗೆಲ್ಲ ಅರ್ಥ ಆಗುತ್ತೆ. ಅವ್ರಿಗೇನು ಕಾಲೇಜ್ಗೆ ಹೋಗ್ಬೇಕಾಗಿಲ್ಲ, IIT ಹೋಗ್ಬೇಕಾಗಿಲ್ಲ. ಅವರು ಎಲ್ಲಿ ಎಷ್ಟು ನೀರು ನಿಂತರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಈ ಕಾಲದಲ್ಲ, ಭಾಳ ತುದಿ ಬೆಟ್ಟಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಒಂದು ಸಣ್ಣ ಪೈಪ್ನ ತಂದು ಮನೆಯೊಳಗೆ ನೀರನ್ನ ನಿಲ್ಲಿಸ್ಕೊಳ್ತಕ್ಕಂಥ ಪದ್ಧತಿಯನ್ನು 200, 300, 400 ವರ್ಷಗಳಿಂದ ಮಾಡ್ಕೊಂಡ್ಬಂದಿದ್ದಾರೆ. ಇವರು ಇವಾಗ ಇಂಜಿನಿಯರಿಂಗ್ ಕಲಿಬೇಕಾಗಿಲ್ಲ. ಆ ಜನ ಹೇಳ್ತಾ ಇದ್ದಾರೆ ಇಲ್ಲಿ ನಿಂಗೆ ಡ್ಯಾಮೇಜ್ ಆಗುತ್ತೆ ಕಂಡ್ರಪ್ಪ, ಹಂಗೆ ಮಾಡಬೇಡಿ ಅಂತ. ಆದರೆ ಈ ಸಾವಿರಾರು ಕೋಟಿಗಳನ್ನು ಜೋಬಿಗಿಡಿಸ್ಕೊಂಡಿರ್ತಕ್ಕಂಥ ಈ ರಾಜಕಾರಣಿಗಳಾಗಿರಲಿ, ಈ ಸಂಸ್ಥೆಗಳಾಗಿರಲಿ, ಇವರು ಯಾರೂ ಕೂಡ ರೈತರ ಮಾತುಗಳನ್ನು ಕೇಳ್ತಾ ಇಲ್ಲ. ಆದರೆ ರೈತರು, ಈ ಚೆಕ್ ಡ್ಯಾಮ್ ಹತ್ರ ಇರ್ತಕ್ಕಂಥ ರೈತರು, ಪೈಪ್ಲೈನಲ್ಲಿ ಹೋಗಿರ್ತಕ್ಕಂಥ ರೈತರು, ಆಜುಬಾಜಲ್ಲಿ ಇರ್ತಕ್ಕಂಥ ರೈತರುಗಳು ಇವತ್ತು ಕೂಡ ನಮ್ಮ ಜಾಗ ಏನಾಗುತ್ತಪ್ಪ ಅಂತ ಹೆದರಿಕೆಯಲ್ಲಿ ಬರುತ್ತಾ ಇದ್ದಾರೆ. ಇಂಥ ಒಂದು ವಾತಾವರಣಕ್ಕೆ ಕಾರಣವಾದಂಥ ಈ ಸರ್ಕಾರ ಇದೆಯಲ್ಲ, 2012ನೇ ಇಸ್ವಿಯಿಂದ 2026 ತನಕ ಎಲ್ಲ ಪಕ್ಷಗಳು ಬಂದು ಅದು ಇಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದೋಯ್ತು, ಸಮ್ಮಿಶ್ರ ಸರ್ಕಾರ ಬಂದೋಯ್ತು, BJP ಸರ್ಕಾರ ಬಂದೋಯ್ತು, ಎಲ್ಲ ಸರ್ಕಾರಗಳನ್ನು ನೋಡಾಯ್ತು ಈ ಜನ. ಆದರೆ ಎತ್ತಿನೊಳೆ ಯೋಜನೆಯಲ್ಲಿ ಯಾವ ಸರ್ಕಾರಗಳು ಕೂಡ ಇದುವರೆಗೂ ಒಂದೇ ಒಂದು ವಿರೋಧವನ್ನು ವ್ಯಕ್ತಪಡಿಸಿಲ್ಲ. ಲೆಕ್ಕ ಹಾಕಿ ಎಲ್ಲ ರಾಜಕಾರಣಿಗಳಿಗೂ ಅಭಿವೃದ್ಧಿಯಿಂದ ಭಾರಿ ಇಷ್ಟ. P. ಸಾಯಿನಾಥ್ ಅವ್ರದ್ದೊಂದು ಪುಸ್ತಕ ಇದೆ, ಬರ ಅಂದರೆ ಎಲ್ಲರಿಗೂ ಇಷ್ಟ ಅಂತೇಳಿ. ಯಾಕೆ ಇಷ್ಟ ಆಗುತ್ತೆ ಅಂತಂದರೆ, ಎಲ್ಲರೂ ಕೊಳ್ಳೆ ಹೊಡಿಬೋದು ಇಲ್ಲಿ, ಯಾರಿಗೂ ಸಮಸ್ಯೆ ಇಲ್ಲ. ಯಾಕೆಂದರೆ ಸಾವಿರಾರು ಕೋಟಿ ಪ್ರಾಜೆಕ್ಟಲ್ಲಿ ನಿಮಗೆ 40% ಸಿಕ್ತು ಅಂತಂದ್ರೆ ಸಾಕು. 1,000 ಕೋಟಿಯಲ್ಲಿ ನಿಮಗೆ ಎಷ್ಟು ಸಿಗುತ್ತೆ? 400 ಕೋಟಿ ರೂಪಾಯಿ ನೀವು ಕಿಕ್ ಬ್ಯಾಕ್ ಸಿಗುತ್ತೆ ಅನ್ನಂಗಿದ್ರೆ ನೀವು ಯಾಕೆ ವಿರೋಧ ಮಾಡ್ತೀರಾ? ಜನಗಳಿಗೂ ಕೂಡ ಬುದ್ಧಿ ಇಲ್ಲ ಅಂತ ನಾವು ಮೊದಲು ಪದೇ ಹೇಳ್ತಾನೆ ಇದ್ದೀವಿ. ಯಾಕೆ ಜನಗಳಿಗೆ ಬುದ್ಧಿ ಇಲ್ಲ ಅಂತ. ಭಾಳ ಸಿಟ್ಟು ಬರುತ್ತೆ ಯಾರಿಗೆ ಅಂತಂದರೆ, ಸಕಲೇಶ್ಪುರದ ಒಂದು ಕಡೆ ಅಸಹಾಯಕರಾಗಿದ್ದಾರೆ ಜನ ಅಂತ ಅನ್ಸುತ್ತೆ, ಇನ್ನೊಂದು ಕಡೆ ಸಿಟ್ಟು ಬರುತ್ತೆ. ಯಾಕೆ ಅಂತಂದರೆ, ಜನಗಳು ತಗೋಬೇಕಾಗಿರ್ತಕ್ಕಂಥ ನಿರ್ಧಾರ ಇದು. ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ತಗೊಳ್ತಕ್ಕಂಥ ನಿರ್ಧಾರ. ಒಂದು ಗ್ರಾಮ ಪಂಚಾಯತಿ ಮನಸ್ಸು ಮಾಡಿದ್ರೆ ಈ ಯೋಜನೆಯನ್ನು ಇವತ್ತೇ ನಿಲ್ಲಿಸ್ಬೋದು. ಇವತ್ತು ಕೂಡ ಅದಕ್ಕೆ ಸಾಧ್ಯತೆ ಇದೆ ಗ್ರಾಮ ಪಂಚಾಯತಿಗಳಿಗೆ. ಗ್ರಾಮ ಪಂಚಾಯತಿ ಅಂತಂದರೆ ಬರೀ ಮೆಂಬರ್ಸ್ಗಳಿರ್ತಕ್ಕಂಥ ಸಣ್ಣ ಪುಟ್ಟ ಜನ ಅಂತ ಭಾವಿಸ್ಬೇಕಾಗಿಲ್ಲ. ಎಂತೆಂತಹ ದೊಡ್ಡ ಪ್ರಾಜೆಕ್ಟ್ಗಳನ್ನು ನಿಲ್ಲಿಸಿದಂಥ ಉದಾಹರಣೆಗಳು ನಮ್ಮ ದೇಶದಲ್ಲಿದ್ದಾವೆ. ಅದು ಇವತ್ತು ಕೂಡ ಅಷ್ಟೂ ಗ್ರಾಮ ಪಂಚಾಯತಿಗಳು ಎಲ್ಲರಿಗೂ NOC ಕೊಟ್ಬಿಟ್ಟು ನೀವು ಮಾಡ್ಕೊಳ್ರಪ್ಪ, ನಮ್ಮೂರು ಡ್ಯೂಟಿ ಉಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಮ್ಮೂರಲ್ಲೇ ಎಲೆಕ್ಟ್ ಆಗಿ ಹೋಗೋದಂತಹ ಗ್ರಾಮ ಪಂಚಾಯತಿ ಮೆಂಬರ್ಸ್ಗಳು ಸೈಲೆಂಟ್ ಆಗಿದ್ದಾರೆ. ಇದರ ಅರ್ಥ ಏನು?
ನಾವು ದನಿ ಕಳ್ಕೊಂಡಿದ್ದೀವಿ ಅಂತ. ಅದರ ಪರಿಣಾಮನೇ ಇವಾಗ ಪೈಪ್ ಲೈನ್ ನೋಡಿದ್ಬಿಟ್ಟು ನಿಮ್ಮ ಪಕ್ಕದಲ್ಲಿ ಗದ್ದೆ ನಾಟಿ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಭತ್ತ ಹಾಕಿದಾರಲ್ಲ, ಅದೆಲ್ಲ ಕೊಚ್ಕೊಂಡು ಹೋಗಿರೋದು. ನೀವೇನು ಮಾಡ್ತಿದ್ದೀರಾ, ಗ್ರಾಮ ಪಂಚಾಯತ್ ಲೆವೆಲಲ್ಲಿ ಆಗೋ ಕೆಲಸದಲ್ಲಿ ಬಿಟ್ಬಿಟ್ಟು ಇವಾಗ ಸರ್ಕಾರದ ಮುಂದೆ ಹೋಗಿ ಪರಿಹಾರ ಕೊಟ್ರಪ್ಪ ಅಂತ ಕೇಳ್ತಿದ್ದಾರೆ. ಈಗ ಅವರೇನು ಹೇಳ್ತಿದ್ದಾರೆ ಅಂತಂದರೆ, ಪರಿಹಾರನ ವಿಶ್ವೇಶ್ವರಯ್ಯ ಜಲ ನಿಗಮ ಮಂಡಳಿ ಕೊಡಬೇಕು ಅಥವಾ ಕಾಂಟ್ರಾಕ್ಟರ್ಗಳು ಕೊಡಬೇಕು ಅಂತ ನಿರ್ಧಾರ ಮಾಡಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಯ AC ಅಸಿಸ್ಟೆಂಟ್ ಕಮಿಷನರು ಹೇಳಿದ್ದಾರೆ. ಅಂದರೆ ನಿಮಗೆ ದುಡ್ಡು ಕೊಡಬೇಕು ಅಂತಂದ್ರೂ ಕೂಡ ಇನ್ನೂ ಮೀಟಿಂಗ್ಗಳಾಗಬೇಕಣಪ್ಪ ಅಂತ ಅರ್ಥ. ಅಲ್ಲಿಗೆ ಎಲ್ಲಿಗೆ ಬಂದು ನಿಂತ್ಕೊಂಡ್ರು ಸಕಲೇಶ್ಪುರದ ರೈತರು. ಇದನ್ನು ನೋಡ್ತಾ ಇದ್ದರೆ ಸಂಕಟ ಆಗುತ್ತೆ. ಇನ್ನೊಂದು ಕಡೆಗೆ ಭಾಳ ದೊಡ್ಡ ಸ್ಲೈಡಿಂಗ್ ಶುರು ಆಗ್ತಕ್ಕಂಥ, ಅಂದರೆ ಭೂಕುಸಿತ ಆಗ್ತಕ್ಕಂಥ ವಾತಾವರಣ ಎಲ್ಲ ಕಡೆ ಆಗಿದೆ. ಯಾಕೆ ಅಂತಂದರೆ ಇದುವರೆಗೂ ಮಲೆನಾಡು ಭಾಗದಲ್ಲಿ ಹೆತ್ತೂರು, ಎಸ್ಲೂರು, ಹಾನ್ಬಾಳು ಈ ಭಾಗದಲ್ಲೆಲ್ಲ ಕಳೆದ ವರ್ಷ 100, 120, 150 ಇಂಚ್ ಮಳೆ ಆಗಿದೆ. ಈ ವರ್ಷ 20, 30 ಇಂಚು ಮಳೆ ಅಷ್ಟೇ ಆಗಿರೋದು. ಒಂದು ವೇಳೆ ಏನಾದ್ರು ಆಗಬೇಕಾದಂತಹ ಒಂದು ಸಹಜ ಮಳೆ ಆಗಿ ಅಲ್ಲಿ 200, 250 ಇಂಚ್ ಮಳೆ ಬರೋಕ್ಕೆ ಶುರುವಾಯಿತು ಅಂತಂದರೆ ಆ ನೀರಿನ ಫೋರ್ಸ್ನ ತಡೀತಕ್ಕಂತಹ ಯಾವ ತಾಂತ್ರಿಕತೆ ಆಗಿರಲಿ, ಯಾವ ನೈಪುಣ್ಯತೆ ಆಗಿರಲಿ ಈ ಸರ್ಕಾರಕ್ಕಿಲ್ಲ, ಅಲ್ಲಿರ್ತಕ್ಕಂಥ ಇಂಜಿನಿಯರಿಂಗ್ ಇಲ್ಲ ಅನ್ನೋದು ಈಗಾಗಲೇ ಸಾಬೀತಾಗೋಗಿದೆ. ಅದ್ರ ಜೊತೆಗೆ ಈ ಲ್ಯಾಂಡ್ ಸ್ಲೈಡಿಂಗ್ ಭೂಕುಸಿತ ಎಲ್ಲೆಲ್ಲಾಗುತ್ತೆ, ಏನೇನಾಗುತ್ತೆ ಅನ್ನೋದು ಕೂಡ ಇವ್ರಿಗೆ ಮಾಹಿತಿ ಇಲ್ಲ. ಇಂಥ ಮಾಹಿತಿ ಯಾವತ್ತು ಸಿಗುತ್ತೆ, ಇಮಿಡಿಯೇಟಾಗಿ ಯಾರು ಕಾರ್ಯಾಚರಣೆ ಹಿಡಿತಾರ, ಇದ್ರ ಜವಾಬ್ದಾರಿ ಯಾರ್ದು? ಸರ್ಕಾರದ ಮೇಲಂತೂ ನಂಬಿಕೆ ಇಲ್ಲವೇ ಇಲ್ಲ. ಯಾವುದಾದ್ರೂ ಒಂದು ಪ್ರೈವೇಟ್ ಕಂಪ್ನಿಯಿಂದ ಇದನ್ನ ಮಾಡಬೇಕಾಗತ್ತೆ. ಪ್ರೈವೇಟ್ ಕಂಪ್ನಿ ಯಾಕೆ ಮಾಡುತ್ತೆ? ಅದರಿಂದ ಅವ್ರಿಗೇನು ಲಾಭ? ಒಟ್ಟಾರೆ ಸಕಲೇಶ್ಪುರದ ಭಾಗದ ಜನಕ್ಕೆ ಮಾತ್ರ ಮುಕ್ತಿ ಇಲ್ಲ. ಇಲ್ಲಿಗೆ ಈ ದುರಂತದ ಕಥೆಯನ್ನು ಹೇಳ್ತಾ ಈ ವಿಡಿಯೋ ಮುಗಿಸ್ತೀವಿ. ಧನ್ಯವಾದಗಳು.